ಬಿಜೆಪಿ ಪ್ರಣಾಳಿಕೆಯಲ್ಲಿ ಏನೂ ಇಲ್ಲ, ಅಲ್ಲಿ ಇರುವುದೆಲ್ಲ ಸುಳ್ಳು, ಇವತ್ತೇನು ಎಂಬುದಕ್ಕೆ ಉತ್ತರ ಇಲ್ಲ, ಉತ್ತರಕ್ಕಾಗಿ 25 ವರ್ಷ ಕಾಯಬೇಕು ಎಂದು ಬಿಜೆಪಿ ಪ್ರಣಾಳಿಕೆಯ ಕುರಿತು ಡಾಕ್ಟರ್ ಕೆ ಪ್ರಕಾಶ್ ಮಾತನಾಡಿದ್ದಾರೆ. ಇಂಡಿಯಾ ಕೂಟಕ್ಕೆ ಏನಾದರೂ ಒಂದು ಪ್ರಣಾಳಿಕೆ ಅಂತ ಪ್ರತ್ಯೇಕವಾಗಿ ಬಿಡುಗಡೆ ಮಾಡುವಂಥದ್ದು ಏನಾದರೂ ಇದೆಯಾ ಅಥವಾ ಹೇಗೆ ಅಂತ? ಇಲ್ಲ, ಇಂಡಿಯಾ ಕೂಟದ ಪ್ರಣಾಳಿಕೆ ಅಂತೇಳಿ ಅದು ಇಲ್ಲ. ಆಯಾ ಪಕ್ಷಗಳ ಪ್ರಣಾಳಿಕೆಗಳೇ ಇರ್ತವೆ. ಈ ಪಕ್ಷಗಳ ಪ್ರಣಾಳಿಕೆಗಳಲ್ಲಿ ಸಾಧಾರಣ ಒಂದು ಹೊಂದಾಣಿಕೆ ಇರತಕ್ಕಂಥ ರೀತಿಯಲ್ಲಿ ಇಶ್ಯೂಸ್ ಇರ್ತವೆ. ಯಾಕೆಂದರೆ ಇಂಡಿಯಾ ಕೂಟದ ಭಾಗವಾಗಿ ಏನು ಚರ್ಚೆಗಳು ನಡೀತಾ ಇದ್ದಾವೆ, ಆ ಚರ್ಚೆಗಳಲ್ಲಿ ಮೂಡಿಬಂದಿರತಕ್ಕಂಥ ಕೆಲವು ಸಾಮಾನ್ಯ ಸಂಗತಿಗಳೇನಿದ್ದಾವೆ, ಆ ಸಾಮಾನ್ಯ ಸಂಗತಿಗಳು ಎಲ್ಲ ಪಕ್ಷಗಳ ಪ್ರಣಾಳಿಕೆಗಳಲ್ಲಿ ಪ್ರತಿಫಲಿಸ್ತವೆ. ಹಾಗಾಗಿ ಆಯಾ ಪಕ್ಷಗಳ ಪ್ರಣಾಳಿಕೆಗಳೇ ಇರ್ತವೆ ಹೊರತು ಇಂಡಿಯಾ ಕೂಟದ ಪ್ರಣಾಳಿಕೆ ಅಂತೇಳಿ ಇರಲ್ಲ. ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಣಾಳಿಕೆ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡಲಿಕ್ಕೆ ಬಯಸ್ತೀವಿ? ಮೂಲತಃ BJP ಪ್ರಣಾಳಿಕೆ ಏನಿದೆ ಇವತ್ತು ಅವರು ಮಾತಾಡಿರುವಂಥದ್ದು, ಸಾಮಾನ್ಯವಾಗಿ ಒಂದು ಪ್ರಣಾಳಿಕೆ ಅನ್ನೋದು ಒಂದು ಪಕ್ಷಕ್ಕೆ ಹಿಂದೆ ಅವ ಸರ್ಕಾರದಲ್ಲಿ ಇದ್ದದ್ದ ಪಕ್ಷ ಆದರೆ ಕಳೆದ 5 ವರ್ಷಗಳಲ್ಲಿ ಏನು ಮಾಡೋಕ್ಕಾಯಿತು, ಮುಂದಿನ 5 ವರ್ಷಗಳಿಗೆ ಏನು ಮಾಡ್ತೀವಿ ಅನ್ನುವಂಥದ್ದು ಪ್ರಣಾಳಿಕೆ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಇದುವರೆಗೂ ಫಾಲೋ ಮಾಡ್ತಾ ಬಂದಿರೋದು. ಆದರೆ BJPಯ ಪ್ರಣಾಳಿಕೆ ಹೇಗಿದೆ ಅಂತಂದರೆ ಅದು ಮುಂದಿನ 25 ವರ್ಷಗಳ ಪ್ರಣಾಳಿಕೆ. ಅದು ಮುಂದಿನ 25 ವರ್ಷಗಳ ಮೇಲೆ ಏನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಈಗ ಅವರು. ಹಾಗಾಗಿ ಅದು ಚುನಾವಣಾ ಪ್ರಣಾಳಿಕೆ ಅಲ್ಲ. ಅದು ಈಗ ನಿಮಗೆ ನಾಳೆ ನೀವೇನು ಮಾಡ್ತೀರಿ ಅನ್ನುವಂಥದ್ರ ಬದಲಿಗೆ ಇನ್ನು 25 ವರ್ಷಗಳ ಮೇಲೆ ಏನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳೋದಿದೆಯಲ್ಲ, ಇದು ಅತ್ಯಂತ ಅಪ್ರಜಾಸತ್ತಾತ್ಮಕವಾದಂಥ ಒಂದು ಪ್ರಣಾಳಿಕೆ ಅದು. ಯಾಕೆಂದರೆ ನಾಳೆ ಯಾರು ಗೆಲ್ತಾರೆ ಗೊತ್ತಿಲ್ಲ, ನಾಡಿದ್ದು ಯಾರು ಗೆಲ್ತಾರೆ ಗೊತ್ತಿಲ್ಲ, 25 ವರ್ಷ ಆದಮೇಲೆ ಯಾರು ಅಧಿಕಾರದಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನೀವು ನಾಳೆ ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅನ್ನುವಂಥದ್ದು ಬಿಟ್ಟು ಮುಂದೆ 25 ವರ್ಷ ಕೇಳೋದು ಅನ್ನುವಂಥ ಆ ಮನೋಭಾವ ಇದೆಯಲ್ಲ, ಇಡೀ BJP ಪ್ರಣಾಳಿಕೆಯ ಪ್ರಧಾನ ಅಂಶ ಅದು. ಹಾಗಾಗಿ ಅವರ ಇಡೀ ಮಾತುಗಳು, ಅದರಲ್ಲಿ ಹೇಳಿರ್ತಕ್ಕಂಥ ಅಂಶಗಳೆಲ್ಲವೂ ಕೂಡ ಅದನ್ನೇ ಪ್ರತಿಫಲಿಸ್ತಾ ಇದ್ದಾವೆ. ಹಾಗಾಗಿ ಬೇಸಿಕ್ಕಾಗಿ ಅದೊಂದು ಅನ್ಡೆಮೋಕ್ರೆಟಿಕ್ ಆದಂಥ ಒಂದು ಪ್ರಣಾಳಿಕೆ ಅನ್ನೋದು ಮೊದಲನೇ ಅಂಶ. ಎರಡನೇದು, ಅವರು ಅದರಲ್ಲಿ ಏನೆಲ್ಲ ಹೇಳಿದ್ದಾರೆ ಯಾವುದು ವಾಸ್ತವದ ಅಂಕಿ ಸಂಖ್ಯೆಗಳೆಲ್ಲ, ಬರೀ ಸುಳ್ಳುಗಳ ಒಂದು ಅಂಶಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಏನು ಹೇಳ್ತಿದ್ದಾರೆ ಅವರು? ಉದ್ಯೋಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಉದ್ಯೋಗ ಒಂದು ಕಾಯಂ ಸ್ವರೂಪದ ಉದ್ಯೋಗ ಅಥವಾ ILO ಪ್ರತಿಪಾದನೆ ಮಾಡಿರ್ತಕ್ಕಂಥ ಒಂದು ಉದ್ಯೋಗ ಅನ್ನುವಂಥದ್ದೇನಿದೆ, ಉದ್ಯೋಗ ಅಂದರೆ ಬೇಸಿಕ್ಕಾಗಿ ಅವರಿಗೆ ಒಂದು ಸಾಮಾಜಿಕ ಸುರಕ್ಷತೆ ಇರತಕ್ಕಂಥ ಮತ್ತು ಕನಿಷ್ಠ ವೇತನಗಳಿರ್ತಕ್ಕಂಥ ವ್ಯವಸ್ಥಿತವಾದಂಥ, ಈಗ ಅವರಿಗೆ ಬೇರೆ ಸೌಲಭ್ಯಗಳಿರ್ತಕ್ಕಂಥ ಒಂದು ಕಾಯಂ ಸ್ವರೂಪದ ತಿಂಗಳಿಗೆ ಸಂಬಳ ಸಿಗುತ್ತೆ ಅನ್ನುವಂಥ ಉದ್ಯೋಗಗಳನ್ನು ಅವರು ಉದ್ಯೋಗ ಅಂತ ಕರೆದವ್ರೆ. ಆದರೆ ಮೋದಿಯವರು ಮತ್ತು ಅವರ ಪ್ರಣಾಳಿಕೆ ಹೇಳುವಂಥ ಉದ್ಯೋಗದ ಸ್ವರೂಪ ಹೇಗೆ ಅಂತಂದರೆ, ನಿಮಗೊಂದು ಉದಾಹರಣೆ ಕೊಡ್ತೀನಿ. ಈಗ ಅವರು ಹಿಮಾಲಯಕ್ಕೆ ಹೋಗಿ ಬಂದಿದ್ದಾರೆ, ಹಿಮಾಲಯದ ಬೇರೆ ಬೇರೆ ಭಾಗಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇವರು ಹೋಗಿ ಬಂದಿರೋದ್ರಿಂದಾಗಿ ಅಲ್ಲಿ ಪ್ರವಾಸೋದ್ಯಮ ಜಾಸ್ತಿ ಆಗಿದೆಯಂತೆ. ಈ ಪ್ರವಾಸೋದ್ಯಮ ಜಾಸ್ತಿ ಆಗಿರೋದ್ರಿಂದಾಗಿ ಜನ ಹೆಚ್ಚು ಹೋಗೋಕ್ಕೆ ಶುರು ಮಾಡಿದಾರಂತೆ. ಜನ ಹೆಚ್ಚು ಹೋಗೋಕ್ಕೆ ಶುರು ಮಾಡಿದಾಗ ಅದಕ್ಕೆ ಪೂರಕವಾದಂಥ ಕೆಲಸಗಳು ನಿರ್ಮಾಣ ಆಗಿದ್ದಾವೆ. ಹೀಗಾಗಿ ಆ ಥರದ ಉದ್ಯೋಗಗಳು ಸೃಷ್ಟಿಯಾಗಿರೋದು ದೇಶದಲ್ಲಿ ದೊಡ್ಡ ಬೆಳವಣಿಗೆಯ ಸಂಕೇತ ಅನ್ನಂಗೆ ಅವ್ರು ಮಾತಾಡ್ತಾ ಇದ್ದಾರೆ. ಒಬ್ಬ ಪ್ರಧಾನಿ ಮತ್ತು ಒಂದು ಪಕ್ಷ ಈ ರೀತಿ ನಾವೆಲ್ಲ ಭೇಟಿ ಕೊಟ್ಟಿದ್ವಿ, ಅದರಿಂದ ಒಂದು 4 ಯಾರೋ ಅಡ್ವೈಸರ್ಸು ಅಥವಾ ಪ್ರವಾಸೋದ್ಯಮದಲ್ಲಿ ಗೈಡ್ಗಳು, ಅವ್ರ ಸಂಖ್ಯೆ 4 ಜಾಸ್ತಿ ಆಯಿತು ಅಂತೇಳಿ, ಉದ್ಯೋಗ ಜಾಸ್ತಿ ಆಯಿತು ಅಂತೇಳಿ ಮಾತಾಡ್ತಾರೆ ಅಂತಂದರೆ ಇವರು ಉದ್ಯೋಗದ ಬಗ್ಗೆ ಪರಿಕಲ್ಪನೆಯೇ ಇಲ್ಲ ಇವರಿಗೆ. ಆದರೆ ಅಸಲಿಗೆ ಏನಾಗಿದೆ, ನಮ್ಮ ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ 2 ಕೋಟಿ ಉದ್ಯೋಗದ ಲೆಕ್ಕದಲ್ಲಿ 20 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತಲ್ಲ, ಅವರು ಉದ್ಯೋಗವೇ ಸೃಷ್ಟಿಯಾಗಿಲ್ಲ. ಹೀಗಾಗಿ ಉದ್ಯೋಗದ ಬಗ್ಗೆ ಸ್ಪಷ್ಟವಾದಂಥ ಕಣ್ಣೋಟನೇ ಇಲ್ಲ ಅವ್ರ ಪ್ರಣಾಳಿಕೆ ಒಳಗಡೆಯಲ್ಲಿ. ಈಗ ಅವರು ಬೇರೆ ಅಂಶಗಳಿಗೆ, ಕೃಷಿ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರದ್ದು ಹೇಗಿದೆ ಅಂತಂದರೆ, ಒಂದು ಸತಿ ಒಂದು ಹೇಳಿಕೆಯನ್ನು ಕೊಟ್ಟರೆ, ಒಂದು ಯೋಜನೆ ಅಂತಂದರೆ ಆ ಯೋಜನೆಯನ್ನು ಮತ್ತೆ ಮಾತಾಡಲ್ಲ, ಹೊಸ ಯೋಜನೆಗಳನ್ನು ಮಾತಾಡ್ತಾ ಇರ್ತಾರೆ. ಕಳೆದ 10 ವರ್ಷಗಳಲ್ಲಿ ಏನು ಮಾಡೋಕ್ಕಾಯ್ತು BJPಗೆ ಅನ್ನುವಂಥದ್ದನ್ನು ಅವರು ಓರೆಗೆ ಹೆಚ್ಚಿಲ್ಲ ಆ ಪ್ರಣಾಳಿಕೆ ಒಳಗಡೆಯಲ್ಲಿ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದ್ರು. ಯಾವಾಗ ಹೇಳಿದ್ದನ್ನು? ಮೊದಲನೇ ಚುನಾವಣೆಯಲ್ಲಿ ಹೇಳಿದ್ರು. ಈ ದ್ವಿಗುಣಗೊಳಿಸೋದು ಯಾವಾಗ? 22ನೇ ಇಸ್ವಿಯಲ್ಲಿ ಅಂತೇಳಿ ಹೇಳಿದ್ದವರು. ಅಂದರೆ ಮೊದಲನೇ ಚುನಾವಣೆಯಲ್ಲಿ ಹೇಳುವಾಗ ಮುಂದೆ ಸತಿ ಅಧಿಕಾರಕ್ಕೆ ಬಂದಾಗ ನಾವು ಇದು ಮಾಡ್ತೀವಿ ಅಂತಲ್ಲ, ಇನ್ನು 2 ಚುನಾವಣೆ ಆದಮೇಲೆ ನಾವು ದ್ವಿಗುಣಗೊಳಿಸ್ತೀವಿ ಅಂತ ಟಾರ್ಗೆಟ್ ಇಡೋದು. ಅವರ ಯೋಜನೆಯೇ ಹಂಗಿದೆ. ಆದರೆ ಅದಾಗ್ರೂ ಕೂಡ 22ನೇ ಇಸ್ವಿ ಕಳೆದೋಗಿದೆ. ರೈತರ ಆದಾಯ ದ್ವಿಗುಣಗೊಳ್ತಾ ಇಲ್ಲ. ಇವರು ಹೇಳಿದಾಗ ರೈತರ ಆದಾಯ 8,000 ಚಿಲ್ಲರೆ ಇತ್ತು. ನಮ್ಮ ದೇಶದಲ್ಲಿ ರೈತ ಕುಟುಂಬದ ತಲಾ ಆದಾಯ ಅಂತೇಳಿ ಏನು ಪರಿಗಣಿಸ್ತೀವಿ, ಅದರ ಪ್ರಕಾರ 8,000 ಚಿಲ್ಲರೆ ಇತ್ತು ತಲಾ ರೈತರ ಕುಟುಂಬದ ಆದಾಯ ವಾರ್ಷಿಕವಾಗಿ.
ಈಗ ಅದೆಷ್ಟಾಗಿದೆ? 10,000 ಚಿಲ್ಲರೆ ಆಗಿದೆ. ಇವ್ರ ಪ್ರಕಾರ 2022ರಲ್ಲಿ 23,000 ರೂಪಾಯಿ ಆಗಬೇಕಾಗಿತ್ತು ಒಂದು ತಲಾ ರೈತರ ಕುಟುಂಬದ ವಾರ್ಷಿಕ ಆದಾಯ. ಇಲ್ಲ, ಅವ್ರು ಹೇಳಿದ್ರಲ್ಲಿ ಅರ್ಧ ಕೂಡ ಆಗಿಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಈಗ ಅದ್ರ ಬಗ್ಗೆ ಮಾತಾಡಲ್ಲ ಅವರು. ಈ ಪ್ರಣಾಳಿಕೆಯಲ್ಲಿ ಅದನ್ನು ಮಾತಾಡ್ತಾವ್ರು ಅಂದರೆ ಅದರ ಪ್ರಸ್ತಾಪನೇ ಇಲ್ಲ. ಈಗ MS ಸ್ವಾಮಿನಾಥನ್ ಶಿಫಾರಸ್ ಬಗ್ಗೆ ಮೊದಲನೇ ಪ್ರಣಾಳಿಕೆಯಲ್ಲಿ ಹೇಳಿದ್ರು ನಾವು ಬಂದರೆ ಜಾರಿ ಮಾಡ್ತೀವಿ ಅಂತೇಳಿ. ಆದರೆ ಆ ರೀತಿ 7 ಅಧಿಕಾರಕ್ಕೆ ಬಂದು ಒಂದೇ ವರ್ಷಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅಫಿಡೇವಿಟ್ ಹಾಕಿದ್ರು, ನಾವು ಜಾರಿ ಮಾಡೋಕ್ಕಾಗಲ್ಲ, ಅದು ಮಾರ್ಕೆಟ್ ಡಿಸ್ಟರ್ಷನ್ ಆಗ್ತದೆ ಅಂತ ಅಂದ್ಬಿಟ್ರು. ಈಗ ಈ ಪ್ರಣಾಳಿಕೆಯಲ್ಲಿ ಅದನ್ನು ಹೇಳ್ತಾವ್ರೆ ಅಂದರೆ ಉಸಿರೇ ಬಿಡ್ತಾ ಇಲ್ಲ. ರೈತರು ಇಷ್ಟು ದೊಡ್ಡ ಹೋರಾಟಗಳು ಮಾಡವ್ರೆ, ಈಗಲೂ ಹೋರಾಟ ಮಾಡ್ತಾವ್ರೆ, ಅದರ ಬಗ್ಗೆ ಭಯ ಬಿಡ್ತಿಲ್ಲ. ಅಂದರೆ ಏನು ಹೇಳಿದ್ದು, ಹಿಂದೆ ಹೇಳಿದ್ದೇನು, ಈಗೇನು ಮಾತಾಡ್ತಾವ್ರೆ ಅಂದರೆ ಒಂದು ಸತಿ ಹೇಳಿದ್ದೇನು ಅವ್ರು ಇನ್ನೊಂದು ಸತಿ ಫಾಲೋ ಮಾಡಲ್ಲ, ಅದನ್ನು ಅಲ್ಲಲ್ಲಿಗೆ ಬಿಡ್ತಾರೆ, ಯಾವುದನ್ನು ಜಾರಿ ಮಾಡಲ್ಲ. ಈ ಪ್ರಣಾಳಿಕೆಯೂ BJPದು ಹಾಗೇ ಇದೆ. ಯಾವುದು ಜಾರಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಮುಂದೆ 25 ವರ್ಷದ ಆಸೆ ಹುಟ್ಟಿಸಿ ಅಲ್ಲಿ ದೂರದ ಬೆಟ್ಟ ತೋರಿಸ್ತಾ ಇದ್ದಾರೆ, ಅಲ್ಲಿದೆ ಅಂತೇಳಿ. ಹೀಗಾಗಿ ಮುಂದಿನ 5 ವರ್ಷಗಳಲ್ಲಿ ಇವರು ಜಾರಿ ಮಾಡಲಿಕ್ಕಿರ್ತಕ್ಕಂಥ ಪ್ರಾಯೋಗಿಕವಾದಂಥ ಒಂದು ಅಂಶವೂ ಇಲ್ಲ, ಜನಪರವಾದಂಥ ಒಂದು ಅಂಶನೂ ಅದರಲ್ಲಿ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ ಇದೆ. ಕಾಂಗ್ರೆಸ್ಸು ಕೆಲವು ಅವರ ಇದುವರೆಗಿನ ಚುನಾವಣಾ ಪ್ರಣಾಳಿಕೆಗಳ ಸ್ವರೂಪ ಏನಿರ್ತಿತ್ತು ಅದಕ್ಕೆ ಭಿನ್ನವಾದಂಥ ಕೆಲವು ಯೋಜನೆಗಳನ್ನು ಪ್ರಕಟಿಸಿದ್ದಾರೆ. ಆ ಯೋಜನೆಗಳನ್ನು ಅವರು ಜಾರಿ ಮಾಡಿದ್ರೆ ಭಾಳ ಸಂತೋಷ, ಜಾರಿ ಮಾಡಬೇಕು ಅವರು. ಈಗ ಉದಾಹರಣೆಗೆ ನ್ಯಾಯ್ ಅನ್ನುವಂಥ ಒಂದು ಇದನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನ್ಯಾಯ್ ಅಂದರೆ ಆ್ಯಾವ್ರೇಜ್ ಇನ್ಕಮ್, ಒಂದು ಮಿನಿಮಮ್ ಬೇಸಿಕ್ ಇನ್ಕಮ್ ಅಂತೇಳಿ, ಯೂನಿವರ್ಸಲ್ ಮಿನಿಮಮ್ ಬೇಸಿಕ್ ಇನ್ಕಮ್ ಅನ್ನುವಂಥ ಒಂದು ಮಾತನ್ನು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಪ್ರಾಯೋಗಿಕ ಅನ್ನೋಂಥ ಪ್ರಶ್ನೆಗಳಿದ್ದಾವೆ. ಆದರೆ ಆ ಕಲ್ಪನೆ ಇದೆಯಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಒಂದು ಕನಿಷ್ಠ ಆದಾಯ ಬರೋ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನುವಂಥದ್ದು, ಅದನ್ನು ಹೇಗೆ ಮಾಡಬೇಕು ಅಂತ ಅಧಿಕಾರಕ್ಕೆ ಬಂದ ಮೇಲೆ ಚರ್ಚೆ ಮಾಡಬೇಕಾಗುತ್ತೆ. ಆದರೆ ಆ ರೀತಿ ಒಂದು ಯೋಜನೆಯನ್ನು ಮೂಟ್ ಮಾಡ್ತಿರೋದ್ರ ಬಗ್ಗೆ ನಾವು ತುಂಬ ವಿರೋಧ ಮಾಡಬೇಕಾಗಿಲ್ಲ, ಸ್ವಾಗತ ಮಾಡ್ಬೋದಾಗಿರೋವಂಥ ಅಂಶ. ಅದಕ್ಕೆ ಮಿತಿಗಳು ಇದ್ದಾವೆ, ಅದು ಬೇರೆ ಪ್ರಶ್ನೆ. ಆ ರೀತಿಯ ಕೆಲವು ಅಂಶಗಳನ್ನೀಗ ಸಾರ್ವಜನಿಕ ಉದ್ದಿಮೆಗಳನ್ನು ಪುನಶ್ಚೇತನಗೊಳಿಸ್ತೀವಿ ಅನ್ನೋಂಥ ಮಾತನ್ನು ಕಾಂಗ್ರೆಸ್ನವ್ರು ಮಾತಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಯಗಳ ಸಂಬಂಧಗಳನ್ನು ಉತ್ತಮಪಡಿಸ್ತೀವಿ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಒಳಗಡೆಯಲ್ಲಿ ಉದ್ಯೋಗಗಳಿದ್ದಾವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಉದ್ಯೋಗಗಳು, ಸರ್ಕಾರಿ ಉದ್ಯೋಗಗಳು ಅಂತೇಳಿ ಸುಮಾರು 30 ಲಕ್ಷ ಉದ್ಯೋಗಗಳನ್ನು ನಾವು ಪೂರ್ತಿಯಾಗಿ ಭರ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಉದ್ಯೋಗ ಅಂದರೆ ಕಾಯಂ ಉದ್ಯೋಗದ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದರೆ ಕಾಂಟ್ರಾಕ್ಟ್ ಉದ್ಯೋಗ, ಔಟ್ಸೋರ್ಸಿಂಗ್ ಉದ್ಯೋಗ, ಇದನ್ನು ವಿರೋಧ ಮಾಡ್ತೀವಿ ಅನ್ನೋ ರೀತಿಯ ಮಾತುಗಳಾದರೂ ಕೆಲವು ಕೇಳಿ ಬರ್ತಿದ್ದಾವೆ. ಇವೆಲ್ಲವೂ ಇದುವರೆಗಿನ ಕಾಂಗ್ರೆಸ್ನ ಯೋಜನೆಗಳು ಅಥವಾ ನೀತಿಗಳಿಗೆ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ಅಂಶಗಳೇ ಆಗಿದ್ದಾವೆ. ಆ ಹಿನ್ನೆಲೆ ಒಳಗಡೆಯಲ್ಲಿ ಸಾಕಷ್ಟು ಸಕಾರಾತ್ಮಕ ಅಂಶಗಳಿದ್ದಾವೆ, ಅದನ್ನು ಅವರು ಜಾರಿ ಮಾಡೋದು ಮುಖ್ಯ ಆಗ್ತದೆ ಅನ್ನುವಂಥದ್ದು ಇದು ಪ್ರಶ್ನೆ. ಆದರೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಕಾಂಗ್ರೆಸ್ಸು ಕೂಡ ಈ ರೀತಿ ಯೋಜನೆಗಳನ್ನು ಪ್ರಕಟಿಸುವಾಗ ಅದರ ಒಳಗಡೆಯಲ್ಲಿ ಅವರೇ ಹಿಂದೆ ಶುರು ಮಾಡಿದಂಥ ನವ ಉದಾರವಾದಿ ನೀತಿಗಳೇನಿದ್ದಾವೆ, ಆ ನವ ಉದಾರವಾದಿ ನೀತಿಗಳ ಛಾಯೆಗಳು ಕೂಡ ಇದ್ದಾವೆ. ಹಾಗಾಗಿ ನಾಳೆ ಅಧಿಕಾರ ಮಾಡುವಂಥ ಪ್ರಶ್ನೆ ಬಂದರೆ ಇಂಡಿಯಾ ಕೂಟ ಕಾಂಗ್ರೆಸ್ ಮಾತ್ರ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ನ ಪ್ರಣಾಳಿಕೆ ಪೂರ್ತಿಯಾಗಿ ಅವರದನ್ನು ಜಾರಿ ಮಾಡೋದಕ್ಕೆ ಅವ್ರಿಗೂ ಕಷ್ಟ ಆಗ್ಬೋದು. ಆಗ ಹಿಂದೆ UPA ಸರ್ಕಾರ ಇದ್ದ ಸಂದರ್ಭದಲ್ಲಿ ಹೇಗೆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತೇಳಿ ಮಾಡಲಾಗಿತ್ತು, ಅದೇ ರೀತಿ ಒಳಗಡೆಯಲ್ಲಿ ಈಗಲೂ ಕೂಡ ಮಾಡಬೇಕಾಗಿ ಬರುತ್ತೆ. ಯಾಕಂದರೆ ಕಾಂಗ್ರೆಸ್ ಸ್ವತಂತ್ರವಾಗಿ ಸರ್ಕಾರ ಮಾಡೋಕ್ಕಾಗಲ್ಲ, ಇಂಡಿಯಾ ಕೂಟದ ಭಾಗವಾಗಿಯೇ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಸರ್ವಸಮ್ಮತವಾದಂಥ ಒಂದು ಕಾಮನ್ ಕಾರ್ಯಕ್ರಮ ಅಂತೇಳಿ ರೂಪಿಸ್ಕೊಂಡು ಅದರ ಪ್ರಕಾರವಾಗಿ ಅವರು ಕೂಡ ಸರ್ಕಾರ ಮಾಡಬೇಕಾಗಿ ಪ್ರಶ್ನೆ ಬರುತ್ತೆ.